ಇಲ್ಲಿ ಪೆಮ್ಡಾಸ್ ರೂಲ್ದು 3ನೇ ವಿಡಿಯೋ ಇದು. ಏನು 22 ಮೈನಸ್ ಬ್ರ್ಯಾಕೆಟು, ಅದರೊಳಗಡೆ ಒಂದು ಬ್ರ್ಯಾಕೆಟ್, ಅದರೊಳಗಡೆ ಇನ್ನೊಂದು ಬ್ರ್ಯಾಕೆಟು ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ 3 ಅಂತ ಆಯ್ತು. ಇಲ್ಲೂ ಅದೇ ಥರ ಪೆಮ್ಡಾಸ್ ರೂಲ್ ಅನ್ನೋದನ್ನ ಉಪಯೋಗಿಸ್ಬೇಕು. ಫಸ್ಟು ಬ್ರ್ಯಾಕೆಟ್ ನೋಡಬೇಕು. ಈ 3 ಬ್ರ್ಯಾಕೆಟ್ ಒಳಗಡೆ ಬ್ರ್ಯಾಕೆಟ್ ಇರೋದು ಒಳಗಡೆ ಬ್ರ್ಯಾಕೆಟ್ ಮಾಡಬೇಕು. 10 ಮೈನಸ್ 4 ಅಂದರೆ 6, 6 ಪ್ಲಸ್ 3 ಅಂದರೆ 9. ಅಲ್ಲಿ ಎಷ್ಟಾಗಿರ್ತದೆ ಇದು 22 ಮೈನಸ್ 9 ಮೈನಸ್ ಕರ್ವಿ ಬ್ರ್ಯಾಕೆಟು 6 ಮೈನಸ್ ಕೊನೆಯಲ್ಲಿ ಉಳಿದಿದ್ದು 9 ಇದು ಮತ್ತೆ ಕರ್ವ್ ಬ್ರ್ಯಾಕೆಟ್ ಆಯಿತು ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ 3. ಇಲ್ಲೇನಾಗಿರ್ತದೆ ಇಷ್ಟಾದಮೇಲೆ ಇದಾಗಿರ್ತದೆ ಯಾವುದು, ಇದರಿಂದ ಮೈನಸ್ ಆಫ್ 9 ಅಂದರೆ -9 ಆಯ್ತದ. ಇಲ್ಲಿ 22 ಮೈನಸ್ ಬಾಕ್ಸ್ ಬ್ರ್ಯಾಕೆಟಲ್ಲಿ 6 ಮೈನಸ್ ಕರ್ವಿ ಬ್ರ್ಯಾಕೆಟ್ ಒಳಗಡೆ ಎಷ್ಟು ಬತ್ತು 6 ಮೈನಸ್ 9 ಅಂದರೆ 9 ಮೈನಸ್ 6 ಅಂದರೆ 3 -3 ಆಯ್ತದೆ. ಯಾಕಂದರೆ ದೊಡ್ಡದ್ರದ್ದು ಮೈನಸ್ ಸಿಂಬಲ್ಲು ಟೈಮ್ಸ್ ಆಫ್ ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ 2 ಆಗಿರ್ತದೆ. ಇವಾಗ ಮೈನಸ್ ಆಫ್ ಮೈನಸ್ ಅಂದರೆ ಎಷ್ಟು ಪ್ಲಸ್ಸು 22 ಮೈನಸ್ ಬಾಕ್ಸ್ ಬ್ರ್ಯಾಕೆಟು ಇದು +3 ಆಗಿರ್ತದೆ. 9 ಪ್ಲಸ್ 3 ಅಂದರೆ 12. ಬಾಕ್ಸ್ ಬ್ರ್ಯಾಕೆಟಲ್ಲಿ 12 2 ಟೈಮ್ಸ್ ಆಫ್ 2. ಇದು ಯಾಕೆ ಮಾಡ್ತಾ ಇಲ್ಲ ಅಂದರೆ ಪೂರ್ತಿ ಇದೆಲ್ಲ ಕ್ಲಿಯರ್ ಆಗೋ ತನಕ ಯಾವುದನ್ನು ಮಾಡೋಂಗಿಲ್ಲ. ಅದಕ್ಕೆ ಇವಾಗ ಎಷ್ಟಾಗಿರ್ತದೆ ಇದರಲ್ಲಿ ಇದು 22 ಮೈನಸ್ ಆಫ್ 12 ಅಂದರೆ ಒಂದು ಬ್ರ್ಯಾಕೆಟಿಂದ ಒಂದೇ ನಂಬರ್ ಇದ್ದಾಗ ಆಚೆ ಬರ್ತದೆ. ಮೈನಸ್ ಆಫ್ 12 ಅಂದರೆ -12 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ 2 ಅಂತ ಆಯ್ತದೆ. ಇವಾಗ ಯಾವುದು ಗುಣಿಸೋದು ಡಿವೈಡ್ ಮಾಡೋದು ಗುಣಿಸೋದು 2 ಈಕ್ವಲ್ ಇಂಪಾರ್ಟೆನ್ಸ್ ಆಯ್ತು. ಭಾಗ ಮಾಡೋದು ಗುಣಿಸೋದು ಆವಾಗ ಎಡಗಡೆಯಿಂದ ಬಲಗಡೆ ಮಾಡಬೇಕು. ಫಸ್ಟ್ ಸಿಗೋದಿದು ಈ ಪಾರ್ಟ್ ಮಾಡಬೇಕು. ಅಲ್ಲಿಗೇನು 22 ಮೈನಸ್ 12/12 ಟೈಮ್ಸ್ ಆಫ್ 2 ಅಂತ ಮಾಡಬೇಕು. ಇವಾಗ 2 1 2 6 12 ಅಂತ ಆಯ್ತದೆ. 22 ಮೈನಸ್ 6 ಟೈಮ್ಸ್ ಆಫ್ 2 ಅಂತ ಆಯ್ತದೆ. ಇವಾಗ ಗುಣಿಸ್ಬೇಕು. 6 2 12. 22 ಮೈನಸ್ 12 ಅಂತ ಮಾಡಿದ್ರೆ 10 ಆಗಿರ್ತದೆ. ಅದು ಇದ್ರ ಫೈನಲ್ ವ್ಯಾಲ್ಯೂ ಎಷ್ಟು ಅಂದರೆ 10. ಈ 3ನೇ ಲೆಕ್ಕದ್ದು. ಬಾಯ್.